ಕರ್ನಾಟಕ ರಾಜ್ಯ ಖಾಸಗಿ ಮೊದಲು ವಾಹನ ಬಸ್ಸು ಮಾಲಕರ ಸಂಘಗಳ ಒಕ್ಕೂಟದಿಂದ ನಾಳೆಯಿಂದ ಇಡೀ ರಾಜ್ಯಕ್ಕೆ ಅನುಗುಣವಾಗುವ ಹಾಗೆ ಶೇಕಡ 3ರಿಂದ 8% ಹಾಲಿ ದರವನ್ನು ಪರಿಷ್ಕರಣೆ ಮಾಡಿ ಹೊಸ ದರವನ್ನು ಜಾರಿ ಮಾಡ್ತಾ ಇದ್ದೇವೆ. ಕಳೆದ ಹಲವಾರು ದಿನದಿಂದ 8 ರೂಪಾಯಿ ಚಿಲ್ಲರೆ ಡೀಸೆಲ್ ದರ ಜಾಸ್ತಿ ಆಗಿದೆ. ಒಂದು ವರ್ಷದ ಹಿಂದೆ ರಾಜ್ಯ ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದೆ. ತದನಂತರ ಈ ಡೀಸೆಲ್ ದರ ಜಾಸ್ತಿ ಆದ ಅದರ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟ ಆಯಿಲ್ ಇರ್ಬೋದು, ಆ್ಯಡ್ ಬ್ಲೂ ಇರ್ಬೋದು, ಟೈರ್ ರಿಸೋಲಿಗೆ ಇರ್ಬೋದು, ಎಲ್ಲದಕ್ಕೂ 10ರಿಂದ 15% ದರ ಜಾಸ್ತಿ ಆಗಿದೆ. ಸಾರಿಗೆ ವ್ಯವಸ್ಥೆ, ಖಾಸಗಿ ಸಾರಿಗೆ ವ್ಯವಸ್ಥೆ ಅತ್ಯಂತ ಆತಂಕದಲ್ಲಿದೆ. ಯಾಕಂದರೆ ನಮಗೆ ದಿನ ಖರ್ಚನ್ನು ಸರಿದೂಗಿಸಲಿಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಇಡೀ ರಾಜ್ಯಕ್ಕೆ ಜಾರಿ ಆಗುವ ಹಾಗೆ ಏನು ನಮಗೆ ಕರ್ನಾಟಕ ಸರ್ಕಾರ ದರ ಪರಿಷ್ಕರಣೆ ನೋಟಿಫಿಕೇಷನ್ ಇದೆ, ಆ ನೋಟಿಫಿಕೇಷನ್ ಇರುವ ಏನು ಸೆಸ್ ಹಾಕಲಿಕ್ಕೆ ನಮಗೆ ಪ್ರಯೋಜನ ಇದೆ, ಅದರ ಅನ್ವಯ ನಾಳೆಯಿಂದ 3ರಿಂದ 8% ಸೆಸ್ ಹಾಕಿ ರಾಜ್ಯಾದ್ಯಂತ ಬಸ್ ದರವನ್ನು ಪರಿಷ್ಕರಣೆ ಮಾಡಿದ್ದೇವೆ. ರಾಜ್ಯಾದ್ಯಂತ 6,000 ಬಸ್ಸು ನಮ್ಮ ಲೆಕ್ಕದಲ್ಲಿತ್ತು. ಕಳೆದ ಕರೋನಾ ನಂತರ ಈಗ ಹೆಚ್ಚು ಕಮ್ಮಿ 5,300 ಬಸ್ಗಳಿವೆ. ಈ ಎಲ್ಲ ಬಸ್ಗಳಲ್ಲಿಯೂ ಖಾಸಗಿ ಮೊದಲು ವಾಹನ ಬಸ್ಗಳು, ಇದು ನೈಟ್ ಸರ್ವಿಸ್ ಬಸ್ಗಳಿಗೆಲ್ಲ, ಡೇ ಓಡುವಂಥ ಖಾಸಗಿ ಮೊದಲು ವಾಹನ ಬಸ್ಗಳಿಗೆ ಏನು ನಾವು ದರ ಪರಿಷ್ಕರಣೆ ಮಾಡಿದ್ದೇವೆ ಅದು ನಾಳೆಯಿಂದ ಜಾರಿ ಬರ್ತದೆ. ಹೊಸ ದರದ ಅನ್ವಯ ಶಾಲಾ ವಿದ್ಯಾರ್ಥಿಗಳಿಗೆ ಏನು ಕನ್ಸೆಷನ್ ಮೊದಲು ಸಿಕ್ತಿತ್ತೋ ಅದು ಮುಂದುವರಿತದೆ. ಇದು ರೇಟ್ ಏರಿಕೆ ಇಲ್ಲಿ ನಿಲ್ಲುವುದಿಲ್ಲ ಹೇಳ್ತಾರೆ. ನೀವು ಇನ್ನು ಎಷ್ಟು ದರದವರೆಗೆ ಮೇಂಟೈನ್ ಮಾಡಲಿಕ್ಕೆ? ಅಲ್ಲ, ನಾವು ಯಾವಾಗ ನಾವು ನೋಡಿ 2 ರೂಪಾಯಿ ಜಾಸ್ತಿ ಆದಾಗ 3 ರೂಪಾಯಿ ಜಾಸ್ತಿ ಆದಾಗ ನಾವು ದರ ಜಾಸ್ತಿ ಮಾಡಲಿಲ್ಲ. ಈಗ ಹೆಚ್ಚು ಕಮ್ಮಿ 11 ರೂಪಾಯಿ ಜಾಸ್ತಿ ಆಯಿತು. 11 ರೂಪಾಯಿ ಜಾಸ್ತಿ ಅಂದರೆ ಒಂದು ಬಸ್ಸಿಗೆ ದಿನಕ್ಕೆ 700ರಿಂದ 800, 900, ಕೆಲ ಬಸ್ಸಿಗೆ 1,000 ರೂಪಾಯಿ ಡೀಸೆಲ್ ಖರ್ಚು ಬರ್ತದೆ. ಬಾಕಿ ಯಾವ ಖರ್ಚನ್ನು ನಾವು ಇದರಲ್ಲಿ ಸೆಸ್ಸಲ್ಲಿ ಹಾಕಲಿಲ್ಲ. ಈಗ ಟಯರ್ ಆಗಿದೆ, ಇನ್ನೊಂದಾಗಿದೆ, ನಾವು ಖಾಲಿ ಡೀಸೆಲಿಗೆ ಖರ್ಚಾಗೋನ್ನು ಮಾತ್ರ ಈ ಸೆಸ್ಸಲ್ಲಿ ಹಾಕ್ಕೊಂಡು ಮಾಡಿದ್ದೇವೆ. ಸರ್ಕಾರದ ಮುಂದೆ ನಾವು ನಮ್ಮ ದರ ಪರಿಷ್ಕರಣೆ ಮಾಡಬೇಕು ಅಂತೇಳಿ ನಾವು ಅರ್ಜಿ ಕೊಡ್ತಾ ಇದ್ದೇವೆ. KSRTC ಏನು ಮಾಡಿದ್ದಾರೆ ಅಂದರೆ ಒಂದು ಸಮಿತಿ ಮಾಡಿದ್ದಾರೆ, ದರ ಪರಿಷ್ಕರಣೆ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯ ರಿಪೋರ್ಟ್ ಬಂದು KSRTC ಮಾಡ್ತಾರೆ. KSRTC ಲಾಸ್ ಆದರೆ ನಾಳೆ ಸರ್ಕಾರ ತುಂಬಿ ಕೊಡ್ತದೆ, ಖಾಸಗಿ ಅವರಿಗೆ ಆಗೋದಿಲ್ಲ. ಯಾಕಂದರೆ ನಮಗೆ ತಿಂಗಳಾಗುವ ನಮ್ಮ ಖರ್ಚುಗಳು ಜಾಸ್ತಿ ಆಗಿ ಬಸ್ ನಿಲ್ಲುವಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಏನು ಆ ನೋಟಿಫಿಕೇಷನಲ್ಲಿ ಸೆಸ್ ಹಾಕಲಿ ಪ್ರಯೋಜನ ಇದೆ, ಆ ಪ್ರಯೋಜನ ಪ್ರಕಾರ ನಾವು ಹಾಕ್ಕೊಂಡು ನಾಳೆಯಿಂದ ದರ ಜಾರಿ ಮಾಡ್ತೇವೆ. ಇದರ ಪ್ರಕಾರ ಹೇಳಿದ್ದಾರೆ ಕೆಲವು ರೇಟ್ಗಳು ಹೇಳಿಬಿಡಿ. ಜನಪ್ರಿಯ ಮಾರ್ಗಗಳನ್ನು ಉಡುಪಿ, ಮಣಿಪಾಲ, ಮಂಗಳೂರು, 5% ದಾಟಲಿಲ್ಲ. ಉಡುಪಿ ಮಂಗಳೂರು ಹಾಲಿ ದರ 95 ರೂಪಾಯಿ ಇದೆ, ಇದು 100 ರೂಪಾಯಿ ಆಗುತ್ತೆ. ಉಡುಪಿ ಕುಂದಾಪುರ ಹಾಲಿ ದರ 60 ರೂಪಾಯಿ ಇದ್ದದ್ದು 63 ರೂಪಾಯಿ ಆಗುತ್ತೆ. ಉಡುಪಿ ಮಣಿಪಾಲ 12 ರೂಪಾಯಿ ಇದ್ದದ್ದು 13 ರೂಪಾಯಿ ಆಗುತ್ತೆ. ಉಡುಪಿ ಕುಂದಾಪುರ 58 ರೂಪಾಯಿ ಇದ್ದದ್ದು 60 ರೂಪಾಯಿ ಆಗ್ತದೆ. ಉಡುಪಿ ಕಾರ್ಕಳ 58 ಇದ್ದದ್ದು 60, ಕುಂದಾಪುರ ಮಂಗಳೂರು 145 ರೂಪಾಯಿ ಇದ್ದದ್ದು 153 ರೂಪಾಯಿ ಆಗ್ತದೆ. ಇದೊಂದು ನಿಮಗೆ ಬೇಡಿಕೆ ಮಾತಾಡೋದು ಹೇಳಿದ್ರು, ಖಾಸಗಿ ನಿಭಾಯಿಸಲಿಕ್ಕೆ ತಯಾರಿದ್ದೇವೆ. ಅದರ ಬಗ್ಗೆ ಗ್ಯಾರಂಟಿಯ ಸ್ಕೀಮ್ಗಳನ್ನು ಕೊಡ್ತೇವೆ. ರಾಜ್ಯ ಸರ್ಕಾರ ಕಳೆದ 3 ವರ್ಷದಿಂದ ಗ್ಯಾರಂಟಿ ಯೋಜನೆಯನ್ನು, ಅದರಲ್ಲೂ ಶಕ್ತಿ ಯೋಜನೆಯನ್ನು ಮಹಿಳೆಯರಿಗೆ ಉಚಿತ ಬಸ್ ಕೊಡೋ ಮುಖೇನ ಜಾರಿಯಲ್ಲಿದೆ. ಬಹುಶಃ ಸರ್ಕಾರದ ಜನಪ್ರಿಯ ಯೋಜನೆಯಲ್ಲಿ ಅದು ಕೂಡ ಒಂದು. ನಾವು ಈ ಹಿಂದೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವ್ರ ಹತ್ರ ಹೋಗಿತ್ತು. ನಾವು ಕೂಡ ಶಕ್ತಿ ಯೋಜನೆಯನ್ನು ಜಾರಿ ಮಾಡ್ತೇವೆ. ನಾವು ಕೂಡ ಡಿಜಿಟಲೀಕರಣದ ನಮ್ಮ ಟಿಕೆಟ್ ವ್ಯವಸ್ಥೆ ಇದೆ. ಎಲ್ಲಿ ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಮಹಿಳೆಯರು ಹೋಗಿದ್ದಾರೆ ಅಂತ ನಿಖರವಾದ ಲೆಕ್ಕ ನಮ್ಮ ಹತ್ರ ಇದೆ. ನಾವು ಅದನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಅದನ್ನು ನಮಗೆ ರಿಯಂಬರ್ಸ್ ಕೊಡಿ ಅಂತೇಳಿ ನಾವು ಕೇಳಿತ್ತು. ಸರ್ಕಾರ ಅದನ್ನು ಒಪ್ಪಲಿಲ್ಲ. ಬಹುಶಃ ಈಗ ಶಾಲಾ ವಿದ್ಯಾರ್ಥಿಗಳಿಗೆ ಕೂಡ ಫ್ರೀ ಅಂತ ಹೇಳಿದ್ದಾರೆ. ನಾವು ಕೂಡ ವಿದ್ಯಾರ್ಥಿಗಳಿಗೆ ಫ್ರೀ ಕೊಡ್ಲಿಕ್ಕೆ ತಯಾರಿದ್ದೇವೆ. ಸರ್ಕಾರ ಅದನ್ನು ನಮಗೆ ರಿಯಂಬರ್ಸ್ ಕೊಟ್ಟರೆ ನಾವು ಕೂಡ ವಿದ್ಯಾರ್ಥಿಗಳಿಗೆ ಫ್ರೀ ಕೊಡ್ತೇವೆ. ಕೆಲವು ಹಳ್ಳಿಗಳಿಗೆ KSRTC ಬಸ್ ಇಲ್ಲದಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ. ಅದನ್ನು ನಾವು ಖಾಸಗಿಯವರ ಏನವರ ಸಮಸ್ಯೆ ಇದೆ, ಅವರಿಗೆ ಸಿಗೋ ಕನ್ಸೆಷನ್ ಇದೆ, ಅದನ್ನು ನಾವು ನಿಭಾಯಿಸಲಿಕ್ಕೆ ಅಥವಾ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಸರ್ಕಾರದ ಮುಂದೆ ನಮ್ಮ ಬೇಡಿಕೆ ಏನಂದರೆ ಆ ದುಡ್ಡನ್ನು, ಆ ಹಣವನ್ನು ನಮಗೆ ತೆರಿಗೆ ರೂಪದಲ್ಲಿಯೋ ಅಥವಾ ಕ್ಯಾಶ್ ಮುಖಾಂತರ ನಮಗೆ ರಿಯಂಬರ್ಸ್ ಮಾಡಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತೈಲ ಬೆಲೆ ಏರಿಕೆ ಆದರೆ ನಿಮ್ಮ ದರವು ಏರಿಕೆ ಆಗುತ್ತೆ? ನ್ಯಾಚುರಲ್ ಆಗಲೇಬೇಕು, ಇಲ್ಲದಿದ್ದರೆ ನಮಗೆ ಸಾಧ್ಯನೇ ಇಲ್ಲ ಬಸ್ ರನ್ ಮಾಡಲಿಕ್ಕೆ. ಇವತ್ತು ಕೂಡ ಬಸ್ಸಿನ ಪರಿಸ್ಥಿತಿಯಲ್ಲಿ ಹೇಗುಂಟಂದರೆ ನೆಕ್ ಟು ನೆಕ್ ನಾವು ಅಲ್ಲಿಂದ ಅಲ್ಲಿಗೆ ಓಡಿಸ್ತಾ ಇದ್ದೀವಿ. ನೀವು ಇತ್ತೀಚೆಗೆ ಗಮನಿಸಬಹುದು, ಇಲ್ಲೂ ಕೂಡ ಹೊಸ ಬಸ್ ಬರ್ತಾ ಇಲ್ಲ. ಎಲ್ಲ ಹಳೆ ಬಸ್ಗಳೇ ಪೇಂಟ್ ಆಗಿ ಬರೋದು, ಹೊಸ ಬಸ್ ಬರೋದಿಲ್ಲ. ಹೊಸ ಬಸ್ ಹಾಕ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಆದ್ದರಿಂದ ಇನ್ನು ನಾವು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆದಾಗಲ್ಲ, 7-8 ರೂಪಾಯಿ ಜಾಸ್ತಿ ಆದರೆ ಖಂಡಿತ ನಾವು ಪುನಃ ಅದನ್ನು ರಿವೈಸ್ ಮಾಡಲೇಬೇಕಾಗ್ತದೆ.